ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿನ ಭ್ರಷ್ಟಾಚಾರ ನಿಲ್ಲಲು ಕಾರ್ಮಿಕ ಮುಖಂಡ ಜಿಎಂ ಜೈನಿ ಖಾನ್. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಸಿಐಟಿಯು ನೇತೃತ್ವದಲ್ಲಿ ಕಟ್ಟಡ ಕಾರ್ಮಿಕರು ಸಿಐಟಿಯು ಕಚೇರಿಯಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿ ರಾಜ್ಯ ಸರ್ಕಾರಕ್ಕೆ ಮತ್ತು ಉಪ ಕಾರ್ಮಿಕ ಆಯುಕ್ತರಿಗೆ ರಾಮದುರ್ಗ ಕಾರ್ಮಿಕ ನಿರೀಕ್ಷಕರ ಮುಖಾಂತರ ಮನವಿ ಸಲ್ಲಿಸಿದರು. ಕಟ್ಟಡ ಕಾರ್ಮಿಕರ ಟೂಲ್ ಕಿಟ್ಗಳ ಹೆಸರಿನಲ್ಲಿ ಮಂಡಳಿಯಲ್ಲಿ ಹಣದ ದುರ್ಬಳಕೆ ನಡೆದಿದೆ, ಇದು ಖಂಡನೀಯ. ವೈದ್ಯಕೀಯ ತಪಾಸಣಾ ಕಾರ್ಯಕ್ಕೆ 258 ಕೋಟಿ ರೂಪಾಯಿ ಹಣ ದುರ್ಬಳಕೆಯಾಗಿದ್ದು, ಯಾರದ್ದು ದುಡ್ಡು ಯಲ್ಲಮ್ಮನ ಜಾತ್ರೆ ನಡೆದಂತಾಗಿದೆ. ಇದು ಸಿಎಜಿ ವರದಿ ಮಾಡಿರುವುದು ಮಾಧ್ಯಮದಲ್ಲಿ ಸುದ್ದಿಯಾಗಿದೆ. ಮಂಡಳಿಯಲ್ಲಿನ ಭ್ರಷ್ಟಾಚಾರ ಕೂಡಲೇ ನಿಲ್ಲಬೇಕೆಂದು ಕಟ್ಟಡ ಕಾರ್ಮಿಕರ ಸಂಘದ ತಾಲೂಕು ಅಧ್ಯಕ್ಷರಾದ ನಾಗಪ್ಪ ಸಂಗೊಳ್ಳಿಯವರು ಕಾರ್ಮಿಕ ನಿರೀಕ್ಷಕರ ಕಚೇರಿ ನಡೆದ ಪ್ರತಿಭಟನಾ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಒಂದೇ 3 ತಿಂಗಳಿಗೊಮ್ಮೆ ಕಾರ್ಮಿಕ ನಿರೀಕ್ಷಕರು ಕುಂದುಕೊರತೆಗಳ ಸಭೆ ಕರೆದು ಕಟ್ಟಡ ಕಾರ್ಮಿಕರ ಸಮಸ್ಯೆಗಳನ್ನ ಇತ್ಯರ್ಥಪಡಿಸಬೇಕು. 2 ವರ್ಷದಿಂದ ಬಾಕಿ ಇರುವ ಮದುವೆ, ಧನ ಸಹಾಯ, ನಿಧನ ಪರಿಹಾರದ ಕುರಿತು ನೀಡಿರುವ ಅರ್ಜಿಗಳನ್ನು ಕೂಡಲೇ ಇತ್ಯರ್ಥಪಡಿಸಿಕೊಳ್ಳಬೇಕೆಂದು ಪ್ರತಿಭಟನಾಕಾರರು ಕಾರ್ಮಿಕ ನಿರೀಕ್ಷಕರಿಗೆ ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಕಾರ್ಮಿಕ ನಿರೀಕ್ಷಕರಾದ ನಾಗರಾಜ್ ಇವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮತ್ತು ಉಪ ಕಾರ್ಮಿಕ ಆಯುಕ್ತರಿಗೆ ಮನವಿ ನೀಡಲಾಯಿತು. ಸಂಘಟನೆಯ ರಾಮದುರ್ಗ ತಾಲೂಕು ಕಾರ್ಯದರ್ಶಿ ಮಾರುತಿ ಮುದಗುರಿ ಸ್ವಾಗತಿಸಿ ವಂದಿಸಿದರು. ಈ ಕಾರ್ಯಕ್ರಮದಲ್ಲಿ ಶಿವಲಿಂಗಪ್ಪ ಸಿಂಗಾರಗೊಪ್ಪ, ಮಹದೇವ ಕೊಪ್ಪದ, ಗುರುಸಾಬ ಕೌಚಲಿಗಿ, ಮೆಹಬೂಬ್ ವಡೇಖಾನ್, ಬಸವ್ವ ಬೆಳ್ಳಿವರಿ, ದೀಪಾ ಇಡಗಲ್ ಮತ್ತು ಗಿರಿಜವ್ವ ಕುರಿ ಮುಂತಾದವರು ಭಾಗವಹಿಸಿದ್ದರು. ಎಂಡಿ ಸೋಹಿಲ್ ಬಾರಿಕದಾರ, ಜಿಟಿ ನ್ಯೂಸ್ ಕನ್ನಡ, ರಾಮದುರ್ಗ. ಬೇರೆ ಎದಕ್ಕೂ ಉಪಯೋಗ ಮಾಡದೆ ಕಟ್ಟುನಿಟ್ಟಾಗಿ ಕಟ್ಟಡ ಕಾರ್ಮಿಕರಿಗೇ ಉಪಯೋಗ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಬೇಡಿಕೆಯನ್ನು ಇಟ್ಕೊಂಡಿವಿ ನಾವು. ನಮಗೆ ಕಿಟ್ ಹೆಚ್ಚು ಬೇಕಾಗಿಲ್ಲ. ಆಮೇಲೆ ನಮ್ಗೆ ಊರು ನೀವು ಗಾಡಿ ಕಳಿಸ್ತಿರಲ್ಲ ಮೆಡಿಕಲ್ ಇದು ಅಂಥೇಳಿ ನಮ್ಗೆ ಅದು ಬೇಕಾಗಿಲ್ಲ. ನಮ್ಮ ಊರಾಗ ದವಾಖಾನೆ ಅದಾವು, ನಾವು ಚೆಕ್ ಮಾಡಿಸ್ತೀವಿ. ಆದರೆ ನಮಗೆ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್, ನಮ್ಮ ಮಕ್ಕಳಿಗೆ ಲಗ್ನಕ್ಕೆ ಪರಿಹಾರಧನ, ಮರಣ ಪರಿಹಾರದಿನ ಮತ್ತು ಮೆಡಿಕಲ್ ಏನು ಈ ಕೆಲಸ ಮಾಡೋ ಬಿದ್ದು ಏನಾರು ಗಾಯ ಆಕ್ಕಾವಲ್ಲ, ನಾವು ದವಾಖಾನೆ ತೋರಿಸಿದ್ರೆ ಆ ದುಡ್ಡು ಅಷ್ಟನ್ನು ನಮಗೆ ಕೊಡ್ರಿ. ಆದರೆ ಬೇರೆ ನಮಗೇನೈತಿ ಕೊಡಬೇಡ್ರಿ, ನಮ್ಗೆ ಕಿಟ್ ಏನು ಬೇಕಾಗಿಲ್ಲ ಅನ್ನುವಂಥದ್ದು ಮಾತನ್ನು ನಾವು ಹೇಳಿಕ್ಕೆ ಇಚ್ಛೆ ಪಡ್ತೀವಿ. ಯಾಕಂತಂದ್ರೆ ಎಲ್ಲರಿಗೂ ಸೂರು ಕಟ್ಟಿ ಕೊಡೋರು ಕಟ್ಟಡ ಕಾರ್ಮಿಕರು. ಆದರೆ ಇವತ್ತು ಅವ್ರಿಗೇನೇ ಕಟ್ಟಡ ಇಲ್ಲ ಅಂತಂದರೆ ಒಂದು ಭಾರಿ ವ್ಯತಿರಿಕ್ತ ಇದು. ಆಮೇಲೆ ಒಂದು ಸುರಕ್ಷತೆ ಇಲ್ಲ, ಭದ್ರತೆ ಇಲ್ಲ. ಇವರಿಗೆ ಕಾಂಟ್ರಾಕ್ಟರ್ಗಳು ಕೆಲಸ ಮಾಡ್ಕೋತಾರೆ, ಅವ್ರಿಗೆ ಏನಾರು ಆತಂತಂದ್ರೆ ಅದೇ ಕಾಂಟ್ರಾಕ್ಟರ್ಗಳು ಕೆಲಸದಿಂದ ತೆಗೆದು ಬಿಡ್ತಾರೆ. ಈ ರೀತಿ ಇರುವಾಗ ಕಟ್ಟಡ ಕಾರ್ಮಿಕರಿಗೆ ಸುರಕ್ಷತೆ ಕೊಡಬೇಕು ಮತ್ತು ಅವರಿಗೆ ಭದ್ರತೆ ಕೊಡಬೇಕು ಅಂತೇಳಿ. ಆಮೇಲೆ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯ ದುಡ್ಡು ತಗೊಂಡ್ ಕೆಲಸ ಕೌಶಲ್ಯಾಭಿವೃದ್ಧಿ ಇಲಾಖೆ ವತಿಯಿಂದ ಕಟ್ಟಡಗಳನ್ನು ಕಟ್ಟುವುದು ಮತ್ತು ವಸತಿ ಶಾಲೆಗಳನ್ನು ಕಟ್ಟುವುದು ಅದು ನಮಗೆ ಬೇಕಾಗಿಲ್ಲ. ಯಾಕಂತಂದ್ರೆ ವಸತಿ ಶಾಲೆ ನೀವು ಕರ್ನಾಟಕ ಸರ್ಕಾರದ ಖಜಾನೆಯಿಂದ ಅಥವಾ ಕರ್ನಾಟಕ ಸರ್ಕಾರದ ಅನುದಾನದಿಂದ ಕಟ್ಟ್ರಿ. ಆದರೆ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿರುವಂಥ ಕಟ್ಟಡ ಕಾರ್ಮಿಕರ ದುಡ್ಡನ್ನು ಉಪಯೋಗ ಮಾಡ್ಕೊಂಡು ಅದನ್ನು ಮಾಡೋದು ಸರಿಯಲ್ಲ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡಕೊಂಡಿರಿ, ಇದು ಸರಿಯಾದ ಕ್ರಮ ಅಲ್ಲ. ಮತ್ತು ಅಲ್ಲೇ ಭ್ರಷ್ಟಾಚಾರ ಏನು ನಡೆದೈತೆ ಅದು ನಿಲ್ಲಬೇಕನ್ನುವಂಥ ಒತ್ತಾಯ ಮಾಡಿ ಇವತ್ತು ನಾವು ಒಂದು ಮೆರವಣಿಗೆ ಮೂಲಕ ಬಂದು ಲೇಬರ್ ಇನ್ಸ್ಪೆಕ್ಟರ್ ಒಳಗೆ ಮನವಿ ಕೊಟ್ಟಿವಿ. ನಮಸ್ಕಾರ. ಏನು ಎಲ್ಲ ಕಾರ್ಮಿಕರು ತಮ್ಮ ಯಾವ್ಯಾವ ಇದಾಗ ಅದಾವ, ಮಕ್ಕಳ ಸ್ಕಾಲರ್ಶಿಪ್ ಆಗಲಿ, ಮದುವೆ ಧನ ಸಹಾಯ ಆಗಲಿ, ಆಮೇಲೆ ಕಟ್ಟಡ ಕಾರ್ಮಿಕರಿಗೆ ತೀರ್ಕೊಂಡ್ರೆ ಅವ್ರಿಗೆ ಧನ ಸಹಾಯ ಆಗಲಿ, ಯಾವುದೇ ಒಂದು ಧನ ಸಹಾಯಕ್ಕಾಗಿ ಅರ್ಜಿಗಳನ್ನ ಹಾಕಿದರೆ ತ್ವರಿತವಾಗಿ ಸರ್ಕಾರ ಬಿಡುಗಡೆ ಮಾಡ್ತಾ ಇಲ್ಲ. ಅವರು 4 ವರ್ಷ 5 ವರ್ಷ ಆದರೂ ಯಾವುದೇ ಒಂದು ಸೌಲಭ್ಯ ಫಲಾನುಭವಿಗಳಿಗೆ ಮುಟ್ತಾ ಇಲ್ಲ. ಇವತ್ತು ಫಲಾನುಭವಿಗಳಿಗೆ ಬೇಗನೆ ಏನು ಅರ್ಜಿಗಳ ಪೆಂಡಿಂಗ್ ಅದಾವ, ಆ ಅರ್ಜಿಗಳನ್ನ ಇತ್ಯರ್ಥಪಡಿಸಿ ಫಲಾನುಭವಿಗಳಿಗೆ ಸೌಲಭ್ಯಗಳು ದೊರಕಿಸಬೇಕಂತೇಳಿ ಇವತ್ತು ನಾವು ಪ್ರತಿಭಟನೆಯ ಮೂಲಕ ಸರ್ಕಾರಕ್ಕೆ ಒಂದು ಮನವಿ ಕೊಡಕ್ಕೆ ಬಂದೀವಿ. ನಾಗಪ್ಪ ಸಂಗೊಳ್ಳಿ, ಕಟ್ಟಡ ಕಾರ್ಮಿಕರ ಸಂಘದ ತಾಲೂಕಾ ಅಧ್ಯಕ್ಷ. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ ಎಚ್ಕೆಡಿಇಟಿಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ ಬಿಎಸ್ಸಿ ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ ಬಿಪಿಟಿ ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ,
9019078988.